ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫಾರ್ಮಾ ಪಾಠಶಾಲಾ. ಲಾಸ್ಟ್ ಕ್ಲಾಸಲ್ಲಿ 5 ಮಾರ್ಕ್ಸಿಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲದನ್ನೂ ಡಿಸ್ಕಸ್ ಮಾಡಾಗಿದೆ. ಸೊ ಇವತ್ತು ನಾನು 10 ಮಾರ್ಕ್ಸಿಗೆ ಕೇಳ್ಬೋದಂಥ ಕ್ವಶನ್ಸ್ನ ಒಂದಿಷ್ಟು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಸ್ಟಾರ್ಟ್. ಸೊ ಯೂನಿಟ್ 1ಅಲ್ಲಿ ಕೇಳ್ಬೋದಾದಂತಹ 10 ಮಾರ್ಕ್ಸ್ ಕ್ವಶನ್ ಯಾವುದಾದ್ರು ಅಂದರೆ ಮೇಯ್ನಾಗಿ ಇಮ್ಮೊಬಿಲೈಸೇಷನ್ ಆಫ್ ಎನ್ಸೈಮ್ಸ್ ಅಂತ ಕೇಳ್ತಾರೆ. ಅದು ಬಿಟ್ಟರೆ ಬಯೋಸೆನ್ಸರ್ಸ್ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಓಕೆನಾ? ಇಮ್ಮೊಬಿಲೈಸೇಷನ್ ಆಫ್ ಎನ್ಸೈಮ್ಸ್ ಏನು ಕೇಳ್ತಾರೆ ಅಂದರೆ ಒಂದು ಡೆಫಿನೇಷನ್ ನೀವು ಬರೀಬೇಕಿರುತ್ತೆ ಆ್ಯಂಡ್ ಮೆಥಡ್ಸ್ ಆಫ್ ಇಮ್ಮೊಬಿಲೈಸೇಷನ್, ಅದ್ರದ್ದು ಅಡ್ವಾಂಟೇಜಸ್ ಆ್ಯಂಡ್ ಡಿಸಡ್ವಾಂಟೇಜಸ್ ಕೂಡ ಬರೀಬೇಕಿರುತ್ತೆ ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್. ಇವು 4 ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆನಾ? ಸೊ ಫಸ್ಟ್ ಡೆಫಿನೇಷನಿಗೆ ಬಂದರೆ, ವಾಟ್ ಈಸ್ ಮೆಂಟ್ ಬೈ ಎನ್ಸೈಮ್ ಇಮ್ಮೊಬಿಲೈಸೇಷನ್? ಮೊಬೈಲ್ನ ಮಾಡೋದು ಅಥವಾ ಇಮ್ಮೊಬೈಲ್ ಅಂದರೆ ದಟ್ ಸ್ಟಾಪ್ಸ್ ದ ಮೂಮೆಂಟ್ ಆರ್ ಮೊಬಿಲಿಟಿನ ಸ್ಟಾಪ್ ಮಾಡೋದು. ದಟ್ ಈಸ್ ಇಲ್ಲಿ ಯಾವುದನ್ನು ಮೊಬಿಲಿಟಿ ಸ್ಟಾಪ್ ಮಾಡ್ತೀವಿ? ಎನ್ಸೈಮ್ಸ್ನ ಮೊಬಿಲಿಟಿನ ಸ್ಟಾಪ್ ಮಾಡ್ತೀವಿ. ಆರ್ ವಿ ಆರ್ ಗೋಯಿಂಗ್ ಟು ರೆಸ್ಟ್ರಿಕ್ಟ್ ದ ಎನ್ಸೈಮ್ ರಿಯಾಕ್ಷನ್ ಆಗೋದನ್ನು ನಾವು ತಪ್ಪಿಸ್ತೀವಿ. ಓಕೆನಾ? ಹೇಗೆ ತಪ್ಪಿಸ್ತೀವಿ ಅಂದರೆ ಬೈ ಮೇಕಿಂಗ್ ಇಟ್ ಕನ್ಫೈನ್ಡ್ ಇನ್ ಅ ಸಾಲಿಡ್ ಸಪೋರ್ಟು. ಇನ್ನು ಸಾಲಿಡ್ ಸಪೋರ್ಟ್ ಒಳಗಡೆ ಕನ್ಫೈನ್ ಮಾಡ್ತೀವಿ. ಕನ್ಫೈನ್ ಅಂದ್ರೇನು? ಬಂಧನ ಮಾಡ್ತಾಯಿದ್ದೀವಿ. ಎನ್ಸೈಮ್ಸ್ನ ನಾವು ಒಂದು ಸಾಲಿಡ್ ಸಪೋರ್ಟ್ ಒಳಗಡೆ ಅದನ್ನು ಅಡಗಿಸಿಡ್ತೀವಿ ಅಥವಾ ಅದನ್ನು ಬಂಧನದಲ್ಲಿಡ್ತೀವಿ ಅಂತ ಏನಂತೀವಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಎನ್ಸೈಮ್ ಇಮ್ಮೊಬಿಲೈಸೇಷನ್. ಎಲ್ಲಿವರೆಗೂ ಅದನ್ನು ಹಾಗಿಡ್ತೀವಿ ಅಂದರೆ ಅಂಟಿಲ್ ದ ಸಬ್ಸ್ಟ್ರೇಟ್ ಈಸ್ ಪಾಸ್ಡ್ ಓವರ್ ಇಟ್. ಅದನ್ನು ಸಬ್ಸ್ಟ್ರೇಟ್ ಒಂದು ಅದ್ರ ಮೇಲ್ಮೈಯಿಂದ ಏನು ಪಾಸ್ ಆಗೋ ತನಕನೂ ಈ ರೀತಿ ಅದು ಬಂಧನದಲ್ಲಿರುತ್ತೆ. ಸೊ ಏನು ಸಬ್ಸ್ಟ್ರೇಟ್ ಬಂದು ಪಾಸ್ ಆದಾಗ ಏನಾಗುತ್ತೆ, ಆಲ್ರೆಡಿ ಸಾಲಿಡ್ ಸಪೋರ್ಟ್ ಒಂದು ಸ್ವಲ್ಪ ಸೆಮಿ ಪರ್ಮಿಯೇಬಲ್ ನೇಚರಲ್ಲಿರುತ್ತೆ. ಮೀನ್ಸ್ ಆ ಪೋರ್ಸ್ ಒಳಗಡೆ ಅದು ಗೆಟ್ ಇನ್ ಟು ದ ಎನ್ಸೈಮ್ಸ್ ಅಂದರೆ ಒಳಗಡೆ ಸಾಲಿಡ್ ಸಪೋರ್ಟ್ ಒಳಗಡೆ ಅದು ಬರುತ್ತೆ. ಆವಾಗ ಏನಾಗುತ್ತೆ, ಎನ್ಸೈಮ್ ಮತ್ತು ಸಬ್ಸ್ಟ್ರೇಟ್ ಎರಡು ಇಂಟ್ರಾಕ್ಷನ್ ಆಗಿ ಒಂದು ಪ್ರಾಡಕ್ಟ್ ಅಂತ ಸಿಗುತ್ತೆ. ಓಕೆನಾ? ಆವಾಗ ಒಂದು ಕಲರ್ ಚೇಂಜ್ ಆಗೋ ರಿಯಾಕ್ಷನ್ ನಾವು ನೋಡಬಹುದು. ಎನ್ಸೈಮ್ ಪ್ಲಸ್ ಸಬ್ಸ್ಟ್ರೇಟ್ ದಟ್ ಗಿವ್ಸ್ ದ ಪ್ರಾಡಕ್ಟ್ ದಟ್ ವಿಲ್ ಬಿ ಕಮ್ಸ್ ಇನ್ ದ ವಿ ಕ್ಯಾನ್ ಡಿಟೆಕ್ಟ್ ಇಟ್ ಬೈ ಜಸ್ಟ್ ವಾಚಿಂಗ್ ಇಟ್ ದ ಕಲರ್ನ ನೋಡ್ಬಿಟ್ಟು ನಾವು ಡಿಟೆಕ್ಟ್ ಮಾಡ್ಬೋದಿರುತ್ತೆ. ಓಕೆನಾ? ಈ ರೀತಿ ನಾವು ಒಂದು ಮೂಮೆಂಟ್ ಆಫ್ ದ ಎನ್ಸೈಮ್ನ ಸ್ಟಾಪ್ ಮಾಡ್ತೀವಿ, ರೆಸ್ಟ್ರಿಕ್ಟ್ ಮಾಡ್ತೀವಿ ಕಂಪ್ಲೀಟ್ಲಿ ಆರ್ ಫಾರ್ ಸ್ಮಾಲ್ ಎಕ್ಸ್ಟೆಂಟ್. ಅದೆಲ್ಲ ಏನು ಸ್ಟಾಪ್ ಮಾಡ್ತೀವಲ್ಲ, ದಟ್ ವಿಲ್ ಬಿ ಕಾಲ್ಡ್ ಆಸ್ ಎನ್ಸೈಮ್ ಇಮ್ಮೊಬಿಲೈಸೇಷನ್. ಮೆಥಡ್ಸ್ ಆಫ್ ಇಮ್ಮೊಬಿಲೈಸೇಷನ್ ಬಂದರೆ ಮೇನ್ಲಿ 5 ಮೆಥಡ್ಸ್ ಆರ್ ದೇರ್. ಫಸ್ಟ್ ಒನ್ ಈಸ್ ಅಡ್ಸಾರ್ಪ್ಷನ್, ಸೆಕೆಂಡ್ ಒನ್ ಈಸ್ ಎಂಟ್ರಾಪ್ಮೆಂಟ್, ಆ್ಯಂಡ್ ಥರ್ಡ್ ಒನ್ ಈಸ್ ಎನ್ಕ್ಯಾಪ್ಸುಲೇಷನ್, and fourth one is cross-linking, and the last one is covalent binding. Adsorption ಅಂದ್ರೇನು? It involves the physical binding of enzyme on the surface of the carrier matrix. ಏನು ಕ್ಯಾರಿಯರ್ ಮ್ಯಾಟ್ರಿಕ್ಸ್ ಇರುತ್ತಲ್ಲ, ಅದ್ರ ಜಸ್ಟ್ ಸರ್ಫೇಸ್ ಮೇಲೆ ಅದು ಅಡ್ಸಾರ್ಬ್ ಆಗುತ್ತೆ ಅಥವಾ ಬೈಂಡ್ ಆಗಿರುತ್ತೆ ಅಷ್ಟೇ. ಅಡ್ಸಾರ್ಬ್ ಅಂದ್ರೆ ಸರ್ಫೇಸ್ ಮೇಲೆ ಜಸ್ಟ್ ಅಂಟ್ಕೊಳ್ಳೋದಕ್ಕೆ ಏನಂತ ಕರಿತೀವಿ? ಅಡ್ಸಾರ್ಪ್ಷನ್ ಅಂತ ಕರಿತೀವಿ. ಹೇಗೆ ಅವು ಬೈಂಡ್ ಆಗಿರ್ತವೆ ಅಂತ ನೋಡೋಕೆ ಹೋದರೆ, ದೇರ್ ವಿಲ್ ಬಿ ಹೈಡ್ರೋಜನ್ ಬಾಂಡಿಂಗ್ ಆರ್ ವಾನ್ ಡೆರ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಇದೊಂದು ನಿಮ್ಗೆ ಗೊತ್ತಿರಲಿ, ಹೈಡ್ರೋಜನ್ ಬಾಂಡಿಂಗ್ ಈಸ್ ದ ವೀಕೆಸ್ಟ್ ಬಾಂಡ್ ಆಗಿರೋದ್ರಿಂದ ಏನಾಗುತ್ತೆ, ಅಡ್ಸಾರ್ಬ್ ಆಗಿರೋ ಏನು ಎನ್ಸೈಮ್ಸ್ ಇರ್ತಾವಲ್ಲ ಈಸಿಲಿ ಅದು ಡಿಟ್ಯಾಚ್ ಕೂಡ ಆಗಬಹುದು. ಯಾಕೆಂದರೆ ಅಲ್ಲಿ ಯಾವುದೇ ರೀತಿ ಅಂದರೆ ವೀಕೆಸ್ಟ್ ಬಾಂಡಿಂಗ್ ಇರೋದಕ್ಕೆ ಅದು ಜಾಸ್ತಿ ಹೊತ್ತು ನಿಂತ್ಕೊಳ್ಳಲ್ಲ. ಬೈಂಡಿಂಗ್ ಅದಿರೋದು ಸ್ವಲ್ಪ ಕಡಿಮೆ ಆಯಿತು, ಫೋರ್ಸ್ ಆಫ್ ಅಟ್ರಾಕ್ಷನ್ ಕಡಿಮೆ ಆಯಿತು ಅಂದರೂ ಕೂಡ ಬೇಗ ಅದು ಡಿಟ್ಯಾಚ್ ಆಗಿಬಿಡುತ್ತೆ. ಅಡ್ಸಾರ್ಪ್ಷನ್ ಕ್ಯಾನ್ ಬಿ ಡನ್ ಬೈ 4 ಡಿಫ್ರೆಂಟ್ ಮೆಥಡ್ಸ್. ಅಂದರೆ ಅಡ್ಸಾರ್ಪ್ಷನನ್ನು ನಾವು 4 ಮೆಥಡಲ್ಲಿ ಮಾಡ್ಬೋದು. ಫಸ್ಟ್ ಒನ್ ಸ್ಟ್ಯಾಟಿಕ್ ಪ್ರೋಸೆಸ್. ಇದರಲ್ಲಿ ಏನಾಗುತ್ತೆ, ಎನ್ಸೈಮ್ನ ಮತ್ತು ಕ್ಯಾರಿಯರ್ ಮ್ಯಾಟ್ರಿಕ್ಸ್ನ ಸ್ವಲ್ಪ ಹೊತ್ತು ಅಂದರೆ ಇನ್ ಕಾಂಟ್ಯಾಕ್ಟಲ್ಲಿ ಅದನ್ನು ಹಾಗೆ ಹಾಕಿಡೋದು. ಮೀನ್ಸ್ ಯಾವುದೇ ರೀತಿ ನಾವು ಹೀಟ್ ಏನು ಕೊಡೋದಿಲ್ಲ. ವಿತೌಟ್ ಅಜಿಟೇಷನ್ ವಿ ಆರ್ ಗೋಯಿಂಗ್ ಟು ಕೀಪ್ ಇಟ್ ಇನ್ ಅ ಕಾಂಟ್ಯಾಕ್ಟ್ ವಿತ್ ಈಚ್ ಅದರ್. ಅದು ಬಟ್ ಇದು ಟೈಮ್ ಕನ್ಸ್ಯೂಮಿಂಗ್ ಆಗಿರುತ್ತೆ. ಅವಾಗ ಏನಾಗುತ್ತೆ, ಸ್ವಲ್ಪ ಹೊತ್ತು ಹಾಗೆ ಬಿಟ್ಟಾಗ ಎಲ್ಲ ಈ ಒಂದು ಮ್ಯಾಟ್ರಿಕ್ಸ್ ಮೇಲ್ಗಡೆ ಜಸ್ಟ್ ಎನ್ಸೈಮ್ಸ್ ಮಾಲಿಕ್ಯೂಲ್ಸ್ ಎಲ್ಲ ಬಂದು ಅಟ್ಯಾಚ್ ಆಗುತ್ತೆ ಅಥವಾ ಬೈಂಡ್ ಆಗುತ್ತೆ ಒಂದು ಸರ್ಫೇಸ್ ಆಫ್ ಇಟ್. ಓಕೆ. ಸೆಕೆಂಡ್ ಒನ್ ಈಸ್ ಡೈನಾಮಿಕ್ ಪ್ರೋಸೆಸ್. ಇದರಲ್ಲಿ ಏನಾಗುತ್ತೆ, ಇಲ್ಲೂ ಕೂಡ ಕ್ಯಾರಿಯರ್ ಮ್ಯಾಟ್ರಿಕ್ಸ್ ಮತ್ತು ಇದು ಎನ್ಸೈಮ್ನ ಒಟ್ಟಿಗೆ ಹಾಕಿಡ್ತೀವಿ. ಬಟ್ ದೇರ್ ವಿಲ್ ಬಿ ಕಾನ್ಸ್ಟೆಂಟ್ ಅಜಿಟೇಷನ್ ವಿಲ್ ಬಿ ದೇರ್. ಏನು ಅದನ್ನು ಅವಾಗ ಬಿಸಿ ಮಾಡ್ತಾನೆ ಇರ್ತಾರೆ ಬೈ ಯೂಸಿಂಗ್ ಮೆಕ್ಯಾನಿಕಲ್ ಸ್ಟೇಟ್. ಅದನ್ನು ತಿರುಗಿಸ್ತಾನೆ ಇರ್ತಾರೆ ಅಜಿಟೇಷನ್ ಮಾಡ್ತಾ. ಅದಕ್ಕೆ ಅಂತ ಕರಿತೀವಿ ಡೈನಾಮಿಕ್ ಪ್ರೋಸೆಸ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಈಸ್ ರಿಯಾಕ್ಟರ್ ಲೋಡಿಂಗ್. ಇದರಲ್ಲಿ ಏನಾಗುತ್ತಪ್ಪ ಅಂದರೆ, ಕ್ಯಾರಿಯರ್ ಮೆಟೀರಿಯಲ್ಲು ಮತ್ತು ಎನ್ಸೈಮ್ ಸೊಲ್ಯೂಷನನ್ನು ನಾವು ರಿಯಾಕ್ಟರ್ ಒಳಗಡೆ ಹಾಕಿಡ್ತೀವಿ ಆ್ಯಂಡ್ ದೇರ್ ವಿಲ್ ಬಿ ಕಾನ್ಸ್ಟೆಂಟ್ ಅಜಿಟೇಷನ್ ಆಲ್ಸೋ. ಇದು ರಿಯಾಕ್ಟರ್ ಲೋಡಿಂಗ್ ಆಗಿರುತ್ತೆ. ನೆಕ್ಸ್ಟ್ ಒನ್ ಈಸ್ ಎಲೆಕ್ಟ್ರೋಡ್ ಡೆಪೋಸಿಷನ್. ಇದರಲ್ಲಿ ಏನಾಗುತ್ತೆ, ಎಲೆಕ್ಟ್ರೋಡ್ಸ್ನ ನಾವು ಎನ್ಸೈಮ್ ಬಾತ್ ಒಳಗಡೆ ಮೀನ್ಸ್ ಎನ್ಸೈಮ್ ಇರೋಂಥ ಸೊಲ್ಯೂಷನ್ ಒಳಗಡೆ ನಾವು ಹಾಕಿಡ್ತೀವಿ. ಆ ಎಲೆಕ್ಟ್ರೋಡ್ಸ್ ಇದ್ದಲ್ಲೇ ನಾವು ಕ್ಯಾರಿಯರ್ ಮಾಲಿಕ್ಯೂಲ್ನ ಹಾಕ್ತೀವಿ.
ಯಾವಾಗ ನಾವು ಎಲೆಕ್ಟ್ರಿಕ್ ಫೀಲ್ಡ್ನ ಸಪ್ಲೈ ಮಾಡ್ತೀವಲ್ಲ ಆವಾಗೆಲ್ಲ ಎಂಜೈಮ್ಸ್ ಬಂದು ಕ್ಯಾರಿಯರ್ ಮಾಲಿಕ್ಯೂಲ್ಸ್ಗೆ ಅಟ್ಯಾಚ್ ಆಗುತ್ತೆ ಅಥವಾ ಅಡ್ಸಾರ್ಬ್ ಆಗುತ್ತೆ. ಓಕೆನಾ, ಅಲ್ಲಿ ಸರ್ಫೇಸಲ್ಲಿ ಅಟ್ಯಾಚ್ ಆಗೋದಕ್ಕೆ ಅಂತ ಕರಿತೀವಿ ಅಡ್ಸಾರ್ಪ್ಷನ್ ಅಂತ ಕರಿತೀವಿ. ಅಡ್ವಾಂಟೇಜಸ್ ನೋಡ್ತಾ ಹೋದರೆ ಇಟ್ ಈಸ್ ಈಸಿ ಟು ಪರ್ಫಾರ್ಮ್ ಆ್ಯಂಡ್ ನೋ ರಿಯೇಜೆಂಟ್ಸ್ ಆರ್ ರಿಕ್ವೈರ್ಡ್. ಅಂದರೆ ರಿಯೇಜೆಂಟ್ಸ್ ಯಾವುದೂ ಬೇಕಾಗಿರಲ್ಲ, ಮತ್ತು ಇದರಲ್ಲಿ ಆ್ಯಕ್ಟಿವೇಷನ್ ಸ್ಟೆಪ್ ಕೂಡ ತುಂಬ ಕಡಿಮೆ ಇರುತ್ತೆ, ಮತ್ತು ಚೀಪ್ ಪ್ರೊಸೆಸ್ ಕೂಡ, ಮತ್ತು ಯಾವುದೇ ರೀತಿ ಕನ್ಫರ್ಮೇಷನ್ ಚೇಂಜಸ್ ಕೂಡ ಆಗಲ್ಲ. ಮೀನ್ಸ್ ಎಂಜೈಮ್ಸ್ಗಳು ಅದು ಅಂದರೆ ಸ್ಟ್ರಕ್ಚರಲ್ಲಿ ಏನೂ ಚೇಂಜ್ ಆಗೋದಿಲ್ಲ. ಓಕೆನಾ, ಇದು ಅಡ್ವಾಂಟೇಜಸ್ ಅಂತ ಬಂದರೆ. ಡಿಸಡ್ವಾಂಟೇಜಸ್ ಏನಿರುತ್ತೆ ಅಂದರೆ ಲೆಸ್ ಎಫಿಷಿಯೆಂಟ್. ಅದರಲ್ಲಿ ಆಲ್ರೆಡಿ ಏನಿರುತ್ತೆ ಅಂದರೆ ಅಡ್ಸಾರ್ಪ್ಷನ್ ಅಷ್ಟೇ ಆಗಿರುತ್ತಲ್ಲ, ಅದು ಈಸಿಲಿ ಡಿಟ್ಯಾಚ್ ಕೂಡ ಆಗ್ಬೋದು. ನಾನು ಮೊದಲೇ ಹೇಳಿದ್ನಲ್ಲ, ಅದರಲ್ಲಿ ಅಂದರೆ ಸ್ಟ್ರಾಂಗ್ ಬಾಂಡ್ ಇರೋದಿಲ್ಲ, ಸೊ ಡಿಟ್ಯಾಚ್ ಕೂಡ ಆಗ್ಬೋದು. ಡಿಸಾರ್ಪ್ಷನ್ ಆಫ್ ಎಂಜೈಮ್ಸ್ ಫ್ರಮ್ ದ ಕ್ಯಾರಿಯರ್ಸ್ ಟೇಕ್ಸ್ ಪ್ಲೇಸ್ ಮೀನ್ಸ್ ಡಿಟ್ಯಾಚ್ಮೆಂಟ್ ಅಷ್ಟೇ. ಟೆಂಪ್ರೇಚರ್ pH ಮೇಂಟೈನಿಂಗ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ದಿಸ್. ಇವೆಲ್ಲ ಡಿಸಡ್ವಾಂಟೇಜಸ್ ಆಗಿರ್ತವೆ. ನೆಕ್ಸ್ಟ್ ಮೆಥಡ್ ಈಸ್ ಎಂಟ್ರಾಪ್ಮೆಂಟ್ ಮೆಥಡ್. ಇದರಲ್ಲಿ ಏನಾಗುತ್ತೆ ಅಂದರೆ ಎಂಟ್ರಾಪ್ಮೆಂಟ್ ಅಂದ್ರೂ ಟ್ರ್ಯಾಪ್ ಆಗುತ್ತೆ. ಯಾವ ಟ್ರ್ಯಾಪ್ ಆಗ್ತವೆ? ಎಂಜೈಮ್ಸ್ಗಳು ಟ್ರ್ಯಾಪ್ ಆಗ್ತವೆ. ಯಾವುದಾದ್ರು ಕ್ಯಾರಿಯರ್ ಮೊಲಿಕಲ್ಸಲ್ಲಿ ಪೋರ್ಸ್ ಅಥವಾ ಸ್ಪೇಸ್ ಅಂತ ಇತ್ತು ಅಂದರೆ ಆ ಒಂದು ಪೋರ್ಸಲ್ಲಿ ಅಥವಾ ಸ್ಪೇಸಲ್ಲಿ ಈ ಎಂಜೈಮ್ಸ್ ಬಂದು ಟ್ರ್ಯಾಪ್ ಆಗ್ತವೆ. ದಟ್ ವಿಲ್ ಬಿ ಕಾಲ್ಡ್ ಅಸ್ ಎಂಟ್ರಾಪ್ಮೆಂಟ್ ಮೆಥಡ್. ಆಯಿತಾ? ಇದರಲ್ಲಿ ಆಗುತ್ತೆ ಎಂಜೈಮ್ಸ್ ಆರ್ ಇಮ್ಮೊಬಿಲೈಸ್ಡ್ ಬೈ ಎಂಟ್ರಾಪ್ಟಿಂಗ್ ವಿದಿನ್ ದ ಪೋರ್ಸ್ ಆಫ್ ದ ಕ್ಯಾರಿಯರ್ ಮ್ಯಾಟ್ರಿಕ್ಸ್. ಇದರಲ್ಲಿ ಪೋರ್ಸಲ್ಲಿ ಇದು ಎಂಟ್ರಾಪ್ ಆಗ್ತವೆ. ಓಕೆನಾ, ಈ ರೀತಿ ಇಮ್ಮೊಬಿಲೈಸೇಷನ್ ಹೇಗೆ ಮಾಡ್ಬೋದು ಅಂದರೆ ಇನ್ಕ್ಲೂಷನ್ ಇನ್ ಜೆಲ್. ಅಂದರೆ ಇಲ್ಲಿ ಕ್ಯಾರಿಯರ್ ಮ್ಯಾಟ್ರಿಕ್ಸ್ ಜೆಲ್ ಆಗಿರುತ್ತೆ, ಜೆಲ್ಲಲ್ಲಿ ಒಂದಿಷ್ಟು ಪೋರ್ಸ್ ಅಂತ ಇರುತ್ತಲ್ಲ, ಆ ಪೋರ್ಸ್ ಒಳಗಡೆ ಎಂಜೈಮ್ಸ್ ಬಂದು ಟ್ರ್ಯಾಪ್ ಆಗ್ತವೆ. ಆರ್ ಇನ್ಕ್ಲೂಷನ್ ಇನ್ ಫೈಬರ್ ಒಳಗಡೆ ಕೂಡ ಒಂದು ಸ್ಪೇಸಲ್ಲಿ ಅದು ಏನು ಎಂಜೈಮ್ಸ್ ಬಂದು ಟ್ರ್ಯಾಪ್ ಆಗ್ತವೆ. ಇನ್ನೊಂದೇನೆಂದರೆ ಇನ್ಕ್ಲೂಷನ್ ಇನ್ ಇಂಟರ್ಸ್ಟಿಷಿಯಲ್ ಸ್ಪೇಸ್ ಇಲ್ಲಿರುತ್ತಲ್ಲ, ಅಲ್ಲೂ ಕೂಡ ಎಂಜೈಮ್ಸ್ ಬಂದು ಎಂಟ್ರ್ಯಾಪ್ ಆಗ್ತವೆ. ದೀಸ್ ಆರ್ 3 steps ಕ್ಯಾನ್ ಬಿ ಡನ್ ಫಾರ್ ಇಮ್ಮೊಬಿಲೈಸೇಷನ್ ಆಫ್ ಎಂಜೈಮ್ಸ್. ಇನ್ನು ಅಡ್ವಾಂಟೇಜಸ್ ಏನಿರ್ಬೋದು? ಇಟ್ ಈಸ್ ಲೆಸ್ ಟೈಮ್ ಕನ್ಸ್ಯೂಮಿಂಗ್ ಜಾಸ್ತಿ ತೊಗೊಳ್ಳಲ್ಲ. ಇದು ಒಂದು ಟೈಮ್ ಜಾಸ್ತಿ ಬೇಕಾಗಿರಲ್ಲ. ಇನ್ಎಕ್ಸ್ಪೆನ್ಸಿವ್ ಕೂಡ ಆಗಿರುತ್ತೆ, ಈಸಿ ಕೂಡ ಆಗಿರುತ್ತೆ, ಮತ್ತು ಕನ್ಫರ್ಮೇಷನ್ ಚೇಂಜಸ್ ಕೂಡ ಇಲ್ಲಿ ಯಾವುದೇ ರೀತಿ ಕಂಡು ಬರೋದಿಲ್ಲ. ಇನ್ನು ಡಿಸಡ್ವಾಂಟೇಜಸ್ ಏನಾಗುತ್ತೆ ಅಂದರೆ ಲೀಕೇಜ್ ಆಫ್ ಎಂಜೈಮ್ಸ್ ಟೇಕ್ಸ್ ಪ್ಲೇಸ್. ಇಲ್ಲೂ ಕೂಡ ಅದು ಯಾವುದೇ ರೀತಿ ತುಂಬ ಭದ್ರವಾಗಿ ಅದು ಟ್ರ್ಯಾಪ್ ಆಗಿರಲ್ಲ. ಸೊ ಲೀಕೇಜ್ ಕ್ಯಾನ್ ಬಿ ಹ್ಯಾಪನ್ ಆ್ಯಂಡ್ ಆಲ್ಸೋ ಚಾನ್ಸ್ ಆಫ್ ಕಂಟ್ಯಾಮಿನೇಷನ್ ವಿಲ್ ಬಿ ದೇರ್. ಮೀನ್ಸ್ ಅದು ಜಸ್ಟ್ ಪೋರ್ಸಲ್ಲಿ ಅದು ಅಟ್ಯಾಚ್ ಆಗುತ್ತೆ ಅಂದರೆ ದೇರ್ ವಿಲ್ ಬಿ ಮೈಕ್ರೋಬಿಯಲ್ ಕಂಟ್ಯಾಮಿನೇಷನ್ ಮೇ ಟೇಕ್ಸ್ ಪ್ಲೇಸ್. ಓಕೆ, ಆ್ಯಂಡ್ ಇಟ್ ಈಸ್ ನಾಟ್ ಯೂಸ್ಡ್ ಇನ್ ದ ಇಂಡಸ್ಟ್ರಿ ಆ್ಯಂಡ್ ಆಲ್. ಇಂಡಸ್ಟ್ರಿಲಿ ಈ ಥರ ಒಂದು ಮೆಥಡ್ನ ಯೂಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ಮೆಥಡ್ ಈಸ್ ಎನ್ಕ್ಯಾಪ್ಸುಲೇಷನ್ ಮೆಥಡ್. ಇದರಲ್ಲಿ ಏನಾಗುತ್ತಪ್ಪ ಅಂದರೆ ಕ್ಯಾರಿಯರ್ ಮ್ಯಾಟ್ರಿಕ್ಸಲ್ಲಿ ಕ್ಯಾಪ್ಸೂಲ್ ಥರ ಫಾರ್ಮೇಷನ್ ಬಂದಿರುತ್ತೆ. ಕ್ಯಾಪ್ಸೂಲ್ ಥರ ಮೀನ್ಸ್ ಹೊರಗಡೆ ಹೆಂಗೆ ಎಗ್ ಯಾಕ್ ಮೇಲ್ಗಡೆ ಹೇಗೆ ವೈಟ್ ಶೆಲ್ ಇರುತ್ತಲ್ಲ, ಆ ರೀತಿ ಒಂದು ಕ್ಯಾಪ್ಸೂಲ್ ಥರ ಫಾರ್ಮೇಷನ್ ಬಂದಿರುತ್ತೆ. ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ನಿಮಗೆ ಅಲ್ಜಿನೇಟ್ ಬೀಡ್ಸ್ನ ಹೇಗೆ ಮಾಡ್ತಾರೆ ಅಂತೇಳಿ. ಹೇಗೆ ಅಲ್ಜಿನೇಟ್ ಬೀಡ್ಸ್ ಅಂದರೆ ಮೀನ್ಸ್ ಒಂದು ಮುತ್ತಿನ ಗುಂಡು ಥರ ಆಗಿರುತ್ತೆ, ಅದ್ರ ಒಳಗಡೆ ಎಂಜೈಮ್ಸ್ ಇರುತ್ತೆ ಅಂದರೆ ಅದೇ ರೀತಿಯೇ ಇದು ಎನ್ಕ್ಯಾಪ್ಸುಲೇಷನ್. ಮೀನ್ಸ್ ಇಲ್ಲಿ ಕ್ಯಾರಿಯರ್ ಮ್ಯಾಟ್ರಿಕ್ಸ್ ಕ್ಯಾಪ್ಸೂಲ್ ಥರ ಫಾರ್ಮ್ ಮಾಡಿ ಆ ಎಂಜೈಮ್ನ ಭದ್ರವಾಗಿ ಬಂಧನ ಮಾಡಿರುತ್ತೆ. ಇದರಲ್ಲಿ ಏನಾಗಿರುತ್ತೆ ಅಂದರೆ ಕ್ಯಾರಿಯರ್ ಮ್ಯಾಟ್ರಿಕ್ಸ್ ಈ ಸೆಮಿ ಪರ್ಮಿಯೇಬಲ್ ಇನ್ ನೇಚರ್. ಅದರೊಳಗಡೆ ಒಂದಿಷ್ಟು ಪೋರ್ಸ್ ಅಂತ ಇರುತ್ತೆ, ಅದು ಸೆಮಿ ಪರ್ಮಿಯೇಬಲ್ ನೇಚರಲ್ಲಿ ಕೂಡ ಇರುತ್ತೆ. ಅಡ್ವಾಂಟೇಜಸ್ ಈಸ್ ಇಟ್ ಈಸ್ ಸಿಂಪಲ್ ಇನ್ ನೇಚರ್ ಆ್ಯಂಡ್ ಇಟ್ ಈಸ್ ಇನ್ಎಕ್ಸ್ಪೆನ್ಸಿವ್. ಮೆಥಡ್ ಕೂಡ ತುಂಬ ಈಸಿ ಇರುತ್ತೆ, ಅದು ಯಾವುದೇ ರೀತಿ ಕಷ್ಟ ಇರೋದಿಲ್ಲ. ಆ್ಯಂಡ್ ಇದು ಡಿಸಡ್ವಾಂಟೇಜಸ್ ಏನಂತ ಬಂದರೆ ಇಟ್ ಹ್ಯಾಸ್ ಲಿಮಿಟೆಡ್ ಅಪ್ಲಿಕೇಶನ್. ಮೀನ್ಸ್ ಸ್ವಲ್ಪ ಮಟ್ಟಿಗೆ ಮಾತ್ರ ಲ್ಯಾಬೊರೇಟರಿ ಸ್ಕೇಲಲ್ಲಿ ಮಾತ್ರ ಇದನ್ನು ಯೂಸ್ ಮಾಡ್ಬೋದು, ಬಿಟ್ಟರೆ ನಾವು ಲಾರ್ಜ್ ಸ್ಕೇಲಲ್ಲಿ ಅಥವಾ ಇಂಡಸ್ಟ್ರಿಯಲ್ ಆ ಮಟ್ಟಿಗೆ ಮಾತ್ರ ನಾವು ಯೂಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ಮೆಥಡ್ ಈಸ್ ಕೋವಲೆಂಟ್ ಬೈಂಡಿಂಗ್. ಇದರಲ್ಲಿ ಏನಾಗುತ್ತಪ್ಪ ಅಂದರೆ ಕ್ಯಾರಿಯರ್ ಮ್ಯಾಟ್ರಿಕ್ಸು ಮತ್ತು ಎಂಜೈಮ್ ಇವೆರಡು ನೀಟಾಗಿ ಚೆನ್ನಾಗಿ ಅಂಟ್ಕೊಂಡಿರುತ್ತೆ. ಬಟ್ ಅದು ಅವೆರಡು ಹೇಗೆ ಬೈಂಡ್ ಆಗಿರ್ತವೆ ಅಂದರೆ ಬೈ ಯೂಸಿಂಗ್ ದ ಕೋವಲೆಂಟ್ ಬಾಂಡ್ನ ಯೂಸ್ ಮಾಡಿಕೊಂಡು ಅವು ಚೆನ್ನಾಗಿ ಬೈಂಡ್ ಆಗಿರ್ತವೆ. ನಮ್ಗೆ ಆಲ್ರೆಡಿ ಗೊತ್ತು ಕೋವಲೆಂಟ್ ಬಾಂಡು ಅದು ತುಂಬ ಸ್ಟ್ರಾಂಗೆಸ್ಟ್ ಬಾಂಡ್ ಆಗಿರುತ್ತೆ. ಸೊ ಅಲ್ಲಿ ಯಾವುದೇ ರೀತಿ ಎಂಜೈಮ್ ಮತ್ತು ಕ್ಯಾರಿಯರ್ ಮ್ಯಾಟ್ರಿಕ್ಸ್ ಎರಡು ಡಿಟ್ಯಾಚ್ ಆಗೋದಿಲ್ಲ ಅಥವಾ ಡಿಸಾರ್ಪ್ಷನ್ ಆಗೋದಿಲ್ಲ. ಸೊ ಸ್ಟ್ರಾಂಗಾಗಿ ಇವೆರಡು ಬೈಂಡ್ ಆಗಿರ್ತವೆ. ಅಡ್ವಾಂಟೇಜ್ ಏನಪ್ಪ ಅಂದರೆ ಇಟ್ ಈಸ್ ಹ್ಯಾವಿಂಗ್ ದ ಸ್ಟ್ರಾಂಗ್ ಲಿಂಕೇಜ್. ನೋ ಲೀಕೇಜ್ ವಿಲ್ ಬಿ ದೇರ್. ಅಂದರೆ ಸ್ಟ್ರಾಂಗ್ ಬಾಂಡ್ ಇರೋದಕ್ಕೆ ಸ್ಟ್ರಾಂಗಾಗಿ ಲಿಂಕೇಜ್ ಆಗಿರುತ್ತೆ, ಯಾವುದೇ ರೀತಿ ಅದು ಲೀಕೇಜ್ ಕೂಡ ಆಗೋಲ್ಲ, ಎಂಜೈಮ್ಸ್ ಎಲ್ಲ ಡಿಸಾರ್ಪ್ಷನ್ ಆಗೋಲ್ಲ. ಅದು ತುಂಬ ಸಿಂಪಲ್ ಮೆಥಡ್ ಕೂಡ ಆಗಿರುತ್ತೆ. ಇದ್ರದ್ದು ಡಿಸ್ಅಡ್ವಾಂಟೇಜ್ ಏನಪ್ಪ ಅಂದರೆ ಕನ್ಫರ್ಮೇಷನ್ ಚೇಂಜ್ ಕೂಡ ಆಗಬಹುದು. ಇನ್ನು ಲಾಸ್ಟ್ ಮೆಥಡ್ ಯಾವುದಂದರೆ ಕ್ರಾಸ್ ಲಿಂಕಿಂಗ್. ಇದರಲ್ಲಿ ಏನಾಗುತ್ತೆ ಅಂದರೆ ನಾವು ಯಾವುದೇ ರೀತಿ ಕ್ಯಾರಿಯರ್ ಮ್ಯಾಟ್ರಿಕ್ಸ್ನ ಯೂಸ್ ಮಾಡೋದಿಲ್ಲ. ಇಲ್ಲಿ ಏನಾಗುತ್ತೆ ಅಂದರೆ
ಎನ್ಸೈಮ್ಸ್ ಅವಕ್ಕವೇ ಬಂದು ಕ್ರಾಸ್ ಲಿಂಕ್ ಆಗ್ತಾ ಹೋಗುತ್ತೆ. ಆ ರೀತಿ ಕ್ರಾಸ್ ಲಿಂಕ್ ಆದಾಗ ಏನಾಗುತ್ತೆ, ಕೋಪಾಲಿಮರೈಸೇಷನ್ ಆಗಿ ಅವು ಇಮ್ಮೊಬೈಲ್ ಆಗ್ತವೆ. ದಿಸ್ ಇಸ್ ಅಬೌಟ್ ದ ಕ್ರಾಸ್ ಲಿಂಕಿಂಗ್ ಆಫ್ ಎನ್ಸೈಮ್ ಇಮ್ಮೊಬೈಲೈಸೇಷನ್. ಅಡ್ವಾಂಟೇಜಸ್ ಏನು ಅಂದರೆ ಇದು ಸಿಂಪಲ್ ಆಗಿರುತ್ತೆ ಮತ್ತು ಅದನ್ನು ಮೂಮೆಂಟನ್ನ ನಾವು ಮತ್ತೆ ಬರ್ಸ್ಬೋದು ಅಥವಾ ಮೂಮೆಂಟ್ನ ಸ್ಟಾಪ್ನೂ ಮಾಡಿಸ್ಬೋದು. ಸೊ ಇಟ್ ಈಸ್ ರಿವರ್ಸಿಬಲ್ ಆ್ಯಂಡ್ ಸಾಲಿಡ್ ಸಪೋರ್ಟ್ ಇಸ್ ನಾಟ್ ನೀಡೆಡ್. ಇದರಲ್ಲಿ ನಮಗೆ ಸಾಲಿಡ್ ಸಪೋರ್ಟ್ ಏನೂ ಬೇಕಾಗಿರಲ್ಲ. ಡಿಸಡ್ವಾಂಟೇಜಸ್ ಏನಂದರೆ there will be structure modification may happen. Okay, this is the disadvantages of cross linking. The application of immobilized enzymes. Please go through this. Next important question is about biosensors. Biosensors ಅಂದ್ರೇನು? ಇದು ಒಂದು ಡಿವೈಸ್ ಆಗಿರುತ್ತೆ. ಇದು ಏನು ಮಾಡುತ್ತೆ, ಇದು ಮೆಷರ್ಮೆಂಟ್ ಮಾಡುತ್ತೆ. ಯಾವುದು ಮೆಷರ್ಮೆಂಟು? ಬಯಾಲಜಿಕಲ್ ರಿಯಾಕ್ಷನ್ದು ಮೆಷರ್ಮೆಂಟ್ ಕೊಡುತ್ತೆ. ಹೇಗೆ? ಬೈ ಜನರೇಟಿಂಗ್ ದ ಸಿಗ್ನಲ್ಸ್. ಒಂದಿಷ್ಟು ಬಯಾಲಜಿಕಲ್ ರಿಯಾಕ್ಷನ್ಸ್ ಏನಾಗ್ತಿರುತ್ತಲ್ಲ ಅದನ್ನು ಅದು ಮೆಷರ್ ಮಾಡುತ್ತೆ. ಆ ಮೆಷರ್ಮೆಂಟನ್ನು ಯಾವ ರೀತಿ ತೋರಿಸುತ್ತೆ ಅಂದರೆ ಬೈ ಯೂಸಿಂಗ್ ದ ಸಿಗ್ನಲ್ಸನ್ನು ತೋರಿಸೋದ್ರ ಮೂಲಕ ಅದು ಬಯಾಲಜಿಕಲ್ ರೆಸ್ಪಾನ್ಸ್ ಅಥವಾ ರಿಯಾಕ್ಷನನ್ನು ಮೆಷರ್ಮೆಂಟ್ ಮಾಡುತ್ತೆ. ಆ ಒಂದು ಡಿವೈಸಿಗೆ ಅಂತ ಕರಿತೀವಿ ಬಯೋಸೆನ್ಸಾರ್ಸ್ ಅಂತೀವಿ. ಹಾಗೆ ಇದರಲ್ಲಿ ಸಿಗ್ನಲ್ಸ್ ಎಷ್ಟು ತೋರಿಸುತ್ತೆ ಅಂದರೆ ಎಷ್ಟು ಅನಲೈಟ್ ಕಾನ್ಸಂಟ್ರೇಷನ್ ಇರುತ್ತಲ್ಲ ಅಷ್ಟು ಸಿಗ್ನಲ್ಸ್ ಇರುತ್ತೆ. ಮೀನ್ಸ್ ಕಾನ್ಸಂಟ್ರೇಷನ್ ಆಫ್ ಅನಲೈಟ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದ ಸಿಗ್ನಲ್ಸ್ ಪ್ರೊಡ್ಯೂಸ್ಡ್. ಅಂದರೆ ಜಾಸ್ತಿ ಕಾನ್ಸಂಟ್ರೇಷನ್ ಆಫ್ ಅನಲೈಟ್ ಇದ್ದಾಗ ಜಾಸ್ತಿ ಸಿಗ್ನಲ್ಸ್ ಸಿಗುತ್ತೆ. ಅದೇ ಕಡಿಮೆ ಕಾನ್ಸಂಟ್ರೇಷನ್ ಇದೆ ಅಂದಾಗ ಕಡಿಮೆ ಸಿಗ್ನಲ್ಸ್ ಸಿಗುತ್ತೆ. ದಿಸ್ ಇಸ್ ಅಬೌಟ್ ದ ಡೆಫಿನಿಷನ್ ಆಫ್ ಬಯೋಸೆನ್ಸರ್ಸ್. ಇದ್ರ ಅಡ್ವಾಂಟೇಜ್ ಏನಪ್ಪ? ಇಟ್ ಈಸ್ ಈಸಿ ಟು ಹ್ಯಾಂಡಲ್ ಮಾಡೋಕ್ಕೆ ತುಂಬ ಈಸಿ ಮತ್ತು ಹೈಲಿ ಸ್ಪೆಸಿಫಿಕ್ ಕೂಡ ಇರುತ್ತೆ. ಇಷ್ಟೇ ಅನಲೈಟ್ ಇದೆ ಅಂತ ಹೇಳ್ಬಿಟ್ಟು ಅದು ಸಿಗ್ನಲ್ಸ್ ಮೂಲಕ ನೀಟಾಗಿ ತೋರಿಸುತ್ತೆ. ಆ್ಯಂಡ್ ಆಲ್ಸೋ ಇದನ್ನು ಅಂದರೆ ಮೇಂಟೈನ್ ಮಾಡೋದು ತುಂಬ ಈಸಿ ಮತ್ತು ವರ್ಕಿಂಗ್ ಕೂಡ ತುಂಬ ಈಸಿ ಇರುತ್ತೆ. ಮತ್ತು ಇಲ್ಲಿ ರ್ಯಾಪಿಡ್ ಮೆಷರ್ಮೆಂಟ್ ಕೂಡ ಸಿಗುತ್ತೆ. ನಮಗೆ ಎಷ್ಟು ಕಾನ್ಸಂಟ್ರೇಷನ್ ಆಫ್ ಅನಲೈಟ್ ಇರುತ್ತೋ ಅಷ್ಟು ಸಿಗ್ನಲ್ ಸಿಗ್ತಾ ಹೋಗುತ್ತೆ. ಸೊ ಕಂಟಿನ್ಯೂಸ್ ಮೆಷರ್ಮೆಂಟ್ ಕೂಡ ನಮಗೆ ಸಿಗ್ತಾ ಹೋಗುತ್ತೆ. ಇದ್ರ ಪ್ರಿನ್ಸಿಪಲ್ ಏನಪ್ಪ ಅಂದರೆ ಸಿಗ್ನಲ್ ಟ್ರಾನ್ಸ್ಡಕ್ಷನ್ ಈಸ್ ದ ಪ್ರಿನ್ಸಿಪಲ್ ಆಫ್ ದ ಬಯೋಸೆನ್ಸರ್ಸ್. ಅದು ಹೇಗೆ ಆ್ಯಕ್ಟ್ ಮಾಡುತ್ತೆ? ಫಸ್ಟು ಅನಲೈಟ್ ಅಂದರೆ ಅರ್ಥ ಮಾಡ್ಕೊಳ್ಳಿ. ಇದೊಂದು ಏನು ಪ್ರೋಟೀನ್ ಆಗಿರ್ಬೋದು, ಶುಗರ್ ಆಗಿರ್ಬೋದು, ಜಸ್ಟ್ ಆ ಸಬ್ಸ್ಟ್ರೇಟ್ ಆಗಿರುತ್ತೆ ಇದು ಅನಲೈಟ್ ಅಂದರೆ. ಆ ಸಬ್ಸ್ಟ್ರೇಟ್ ಯಾವ್ದ್ರ ಜೊತೆ ಅಟ್ಯಾಚ್ ಆಗಬೇಕು? ಎನ್ಸೈಮ್ ಜೊತೆ. ಸೊ ಎನ್ಸೈಮ್ ಇಲ್ಲಿ ನಾವೇನು ತೊಗೊತೀವಲ್ಲ ದಟ್ ಈಸ್ ದ ಬಯೋಲಾಜಿಕಲ್ ಕಾಂಪೊನೆಂಟ್ ಆರ್ ದ ಬಯೋ ರೆಸೆಪ್ಟರ್ಸ್ ಅಥವಾ ಬಯೋ ಎಲಿಮೆಂಟ್ ಆಗಿ ಕೂಡ ಹೇಳ್ಬೋದು. ಎನ್ಸೈಮ್ ಜೊತೆ ಸಬ್ಸ್ಟ್ರೇಟ್ ಬಂದು ಅಟ್ಯಾಚ್ ಆಗುತ್ತೆ. ಸಬ್ಸ್ಟ್ರೇಟ್ ಈಸ್ ಅನಲೈಟ್. ಓಕೆನಾ? ಇದರಲ್ಲಿ ಸಬ್ಸ್ಟ್ರೇಟ್ ಯಾವುದು ಅಂತ ನಾವು ಕಂಡುಹಿಡಿಯಬೇಕು. ಸೊ ನಾವಿಲ್ಲಿ ಬಯೋ ರೆಸೆಪ್ಟರ್ನ ನಾವಾಗ ಅದನ್ನು ಇಡೋದು. ಆ ಬಯೋ ರೆಸೆಪ್ಟರಿಗೆ ಅಟ್ಯಾಚ್ ಮಾಡಿರ್ತೀವಿ, ಟ್ರಾನ್ಸ್ಡ್ಯೂಸರ್ನ ಅಟ್ಯಾಚ್ ಮಾಡಿರ್ತೀವಿ. ಅವಾಗ ಏನಾಗುತ್ತೆ, ಈ ಒಂದು ಸಬ್ಸ್ಟ್ರೇಟು ಎನ್ಸೈಮ್ ಅಟ್ಯಾಚ್ ಆದಾಗ ದೇರ್ ವಿಲ್ ಬಿ ಅ ಬಯಾಲಜಿಕಲ್ ರೆಸ್ಪಾನ್ಸ್ ಟೇಕ್ಸ್ ಪ್ಲೇಸ್. ದಟ್ ಬಯಾಲಜಿಕಲ್ ರೆಸ್ಪಾನ್ಸ್ ಈಸ್ ಡಿಟೆಕ್ಟೆಡ್ ಬೈ ಟ್ರಾನ್ಸ್ಡ್ಯೂಸರ್. ಆ ಟ್ರಾನ್ಸ್ಡ್ಯೂಸರ್ ಏನು ಮಾಡುತ್ತಪ್ಪ ಅಂದರೆ ಬಯಾಲಜಿಕಲ್ ರೆಸ್ಪಾನ್ಸ್ನ ಎಲೆಕ್ಟ್ರಿಕಲ್ ಸಿಗ್ನಲ್ಲಾಗಿ ಕನ್ವರ್ಟ್ ಮಾಡುತ್ತೆ. ಸಿಗ್ನಲಾಗಿ ಕನ್ವರ್ಟ್ ಮಾಡಿದ ಮೇಲೆ ಅದನ್ನು ಟ್ರಾನ್ಸ್ಮಿಟ್ ಮಾಡುತ್ತೆ. ದಟ್ ಇನ್ಫಾರ್ಮೇಷನ್ ವಿಲ್ ಬಿ ಟ್ರಾನ್ಸ್ಮಿಟೆಡ್ ಟು ದ ಆ್ಯಂಪ್ಲಿಫೈಯರ್. ಆ್ಯಂಪ್ಲಿಫೈಯರು ಏನು ಮಾಡುತ್ತೆ? ಆ ಸಿಗ್ನಲ್ಸ್ನ ಇನ್ನು ಆ್ಯಂಪ್ಲಿಫೈ ಮಾಡುತ್ತೆ, ಮಲ್ಟಿಪ್ಲೈ ಮಾಡುತ್ತೆ. ಸೊ ದಟ್ ಆ ಡಿಟೆಕ್ಷನಿಗೆ ತುಂಬ ಹೆಲ್ಪ್ ಆಗಲಿ ಅಂತ. ಆ್ಯಂಡ್ ದಟ್ ವಿಲ್ ಬಿ ಪಾಸ್ ಟು ದ ಡಿಟೆಕ್ಟರ್ ಆ್ಯಂಡ್ ದಟ್ ಈಸ್ ಡಿಸ್ಪ್ಲೇಡ್ ಆನ್ ದ ಮಾನಿಟರ್. ಸೊ ಇಷ್ಟನ್ನು ನೆನ್ಪಿಟ್ಕೊಳ್ಳಿ. ಇದರಲ್ಲಿ ಮೊದಲು ಸಬ್ಸ್ಟ್ರೇಟ್ ಮೀನ್ಸ್ ಅನಲೈಟು ಮತ್ತು ಬಯಾಲಜಿಕಲ್ ಎಲಿಮೆಂಟ್ ಇವೆರಡು ಅಟ್ಯಾಚ್ ಆಗುತ್ತೆ. ಸೊ ದಟ್ ವಿಲ್ ಗಿವ್ಸ್ ದ ಬಯಾಲಜಿಕಲ್ ರೆಸ್ಪಾನ್ಸ್ನ ಕೊಡುತ್ತೆ. ಆ ಬಯಾಲಜಿಕಲ್ ರೆಸ್ಪಾನ್ಸ್ ಇಸ್ ಡಿಟೆಕ್ಟೆಡ್ ಬೈ ಟ್ರಾನ್ಸ್ಡ್ಯೂಸರ್. ಆ ಟ್ರಾನ್ಸ್ಡ್ಯೂಸರ್ ಏನು ಮಾಡುತ್ತೆ? that will convert the biological response to electrical signals and that will pass to next step, that is amplifier ಹೋಗುತ್ತೆ. ಆವಾಗ ಆಂಪ್ಲಿಫೈ ಮಾಡುತ್ತೆ. then those signals will be displayed on the monitor. ಇಷ್ಟು ಸಿಂಪಲ್. ಆವಾಗ ಏನು ಗೊತ್ತಾಗುತ್ತೆ ನಮಗೆ? ಪ್ರೆಸೆನ್ಸ್ ಆ್ಯಂಡ್ ಕಾನ್ಸಂಟ್ರೇಷನ್ ಆಫ್ ಸ್ಪೆಸಿಫಿಕ್ ಸಬ್ಸ್ಟೆನ್ಸ್ ಇನ್ ಅ ಟೆಸ್ಟ್ ಸೊಲ್ಯೂಷನ್. ಆ ಟೆಸ್ಟ್ ಸೊಲ್ಯೂಷನ್ಗೆ ಎಷ್ಟು ಸಬ್ಸ್ಟೆನ್ಸಸ್ ಅಂತ ನಮಗೆ ನೀಟಾಗಿ ಡಿಟರ್ಮೈನ್ ಮಾಡ್ಬೋದು. ದಿಸ್ ಇಸ್ ಅಬೌಟ್ ದ ಪ್ರಿನ್ಸಿಪಲ್ ಆಫ್ ಬಯೋಸೆನ್ಸರ್ಸ್. ಪ್ರಿನ್ಸಿಪಲಲ್ಲಿ ಮಾತ್ರ ನೀಟಾಗಿ ಬರೀರಿ. ಇಟ್ ವರ್ಕ್ಸ್ ಆನ್ ದ ಸಿಗ್ನಲ್ ಟ್ರಾನ್ಸ್ಡಕ್ಷನ್ ಅಂತೇಳಿ. ಇಟ್ ಈಸ್ ದ ಮೇನ್ ಪ್ರಿನ್ಸಿಪಲ್ ಆಫ್ ದ ಬಯೋಸೆನ್ಸರ್ಸ್. ಇನ್ನು ವರ್ಕಿಂಗ್ ಅಂತೂ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಇದರಲ್ಲಿ ಏನು ಮೇನ್ ಕಾಂಪೊನೆಂಟ್ ಯಾವ ಬರ್ತವೆ ಅಂದರೆ ಅನಲೈಟ್. ಅಂದರೆ ಯಾವುದನ್ನು ಕಂಡು ಹಿಡಿಯಬೇಕಲ್ಲ ದಟ್ ವಿಲ್ ಬಿ ಕಾಲ್ಡ್ ಎಸ್ ಅನಲೈಟ್. ಇನ್ ಬಯೋ ರೆಸೆಪ್ಟರ್ ಇಟ್ ಈಸ್ ಅ ಬಯೋ ಎಲಿಮೆಂಟ್. ಯಾವುದು ಬಯೋ ಎಲಿಮೆಂಟ್ ಅಂದರೆ ಅಟ್ಯಾಚ್ ಆಗಿ ಸಬ್ಸ್ಟ್ರೇಟ್ ಬಂದು ಅಟ್ಯಾಚ್ ಆಗಿ ನಾವು ಏನು ಯೂಸ್ ಮಾಡ್ಕೊತೀವಲ್ಲ ದಟ್ ವಿಲ್ ಬಿ ಕಾಲ್ಡ್ ಎಸ್ ಬಯೋ ಎಲಿಮೆಂಟ್.
ಆರ್ ಬಯೋರೆಸೆಪ್ಟರ್. ಇನ್ ಟ್ರಾನ್ಸ್ಡ್ಯೂಸರ್ ದಟ್ ವಿಲ್ ಕನ್ವರ್ಟ್ಸ್ ಒನ್ ಫಾರ್ಮ್ ಆಫ್ ಸಿಗ್ನಲ್ ಟು ಅನದರ್ ಫಾರ್ಮ್. ಅಂದರೆ ಒಂದು ಫಾರ್ಮಲ್ಲಿರುವಂಥ ಸಿಗ್ನಲ್ಸ್ ಅಂದರೆ ಇವಾಗ ಹೇಳಿದ್ನಲ್ಲ ಪ್ಯಾರಾಜಿಕಲ್ ರೆಸ್ಪಾನ್ಸನ್ನು ಎಲೆಕ್ಟ್ರಿಕಲ್ ಸಿಗ್ನಲಾಗಿ ಕನ್ವರ್ಟ್ ಮಾಡುತ್ತೆ ಅಂತ. ಸೊ ಅದು ಕನ್ವರ್ಟ್ ಮಾಡೋಂತಹ ಕೆಲಸ ಯಾವ್ದು ಮಾಡುತ್ತೆ? ಟ್ರಾನ್ಸ್ಡ್ಯೂಸರ್ ಮಾಡುತ್ತೆ. ಸಿಗ್ನಲ್ ಅಂದ್ರೇನು? ಇಟ್ ಈಸ್ ಅ ಇಂಡಿಕೇಶನ್, ಈ ರೀತಿ ಬಂದಿದ್ದಾವೆ ಅಂತ ಹೇಳ್ಕೊಂಡು. ದೆನ್ ಡಿಟೆಕ್ಟರ್ ಏನು? ದಟ್ ವಿಲ್ ಡಿಟೆಕ್ಟ್ಸ್ ದ ಸಿಗ್ನಲ್ಸ್ ಏನು ಬಂದಿರ್ತವೆ ಡಿಟೆಕ್ಟ್ ಮಾಡುತ್ತೆ. ದೆನ್ ದಟ್ ವಿಲ್ ಬಿ ಮಾನಿಟರ್ಡ್ ಆನ್ ಡಿಸ್ಪ್ಲೇಡ್ ಆನ್ ದ ಮಾನಿಟರ್ ಅಷ್ಟೇ. ವರ್ಕಿಂಗ್ ಕೂಡ ಆಲ್ರೆಡಿ ನಾನು ಪ್ರಿನ್ಸಿಪಲಲ್ಲೇ ಹೇಳಿಬಿಟ್ಟಿದ್ದೀನಿ. ಅದು ಸೇಮ್ ಅದೇ ಥರನೇ ಬರೀರಿ ನೀಟಾಗಿ. ಒಂದು ಅಂದರೆ ಸ್ವಲ್ಪ ಒಂಚೂರು ನಾನು ಹೇಳಿದ್ದೀನಿ ಫ್ಲೋ ಚಾರ್ಟಲ್ಲಿ ಅಷ್ಟೇ ಬರೀಬೇಡಿ, ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಆಯಿತಾ. ದೆನ್ ಅಪ್ಲಿಕೇಶನ್ ಅಂತ ಬಂದರೆ ಅನಾಲಿಸಿಸ್ ಆಫ್ ಪ್ರೊಸೆಸ್ಡ್ ಫುಡ್. ಏನು ನಾವು ಹೇಳ್ತೀವಲ್ಲ ಮ್ಯಾಗಿ ಮತ್ತೊಂದಿಷ್ಟು ಇಪ್ಪಿ ಅಂತ ಏನು ಹೇಳ್ತೀವಲ್ಲ, ಅಥವಾ ಒಂದಿಷ್ಟು ಬೇರೆ ಪ್ರೊಸೆಸ್ಡ್ ಫುಡ್ ಅಂತ ಇರುತ್ತಲ್ಲ, ಅದ್ರದ್ದು ಅನಾಲಿಸಿಸ್ ಕೂಡ ಇದು ಯೂಸ್ ಮಾಡ್ತಾರೆ. ಮೀನ್ಸ್ ಅದ್ರ ಒಳಗಡೆ ಏನು ಕಂಟೆಂಟ್ ಇರುತ್ತೆ ಅಂತ ಗೊತ್ತಿರಲ್ಲ ನಮಗೆ, ಯಾವ ಕಂಟೆಂಟ್ ಹೇಗೆ ನಮಗೆ ಎಫೆಕ್ಟ್ ಆಗುತ್ತೆ ಗೊತ್ತಿರಲ್ಲ, ಅದನ್ನು ಫಸ್ಟ್ ಡಿಟೆಕ್ಟ್ ಮಾಡಬೇಕಿರುತ್ತಲ್ಲ. ನೆಕ್ಸ್ಟ್ ಈಸ್ ಟೈಪ್ಸ್ ಆಫ್ ಬಯೋಸೆನ್ಸರ್ಸ್. ಇದರಲ್ಲಿ ಮೇಯ್ನಾಗಿ 4 ಟೈಪ್ಸ್ ಬರುತ್ತೆ ಇದರ ಬಯೋಸೆನ್ಸರ್ಸಲ್ಲಿ. ಅದರಲ್ಲಿ ಫಸ್ಟ್ ಒನ್ ಯಾವುದು? ಎಲೆಕ್ಟ್ರೋಕೆಮಿಕಲ್ ಬಯೋಸೆನ್ಸರ್ಸ್. ಇದರಲ್ಲಿ ಏನಾಗುತ್ತೆ? ಎಲೆಕ್ಟ್ರೋಕೆಮಿಕಲ್ ಇರೋದಕ್ಕೆ ಇಲ್ಲಿ ಟ್ರಾನ್ಸ್ಡ್ಯೂಸರ್ ಎಲೆಕ್ಟ್ರಿಕ್ ಫೀಲ್ಡೇ ಆಗಿರುತ್ತೆ. ಬಯೋ ಎಲಿಮೆಂಟ್ ಅಂದರೆ ಯಾವ ಎನ್ಸೈಮ್ ಮೇಲೆ ಬಂದು ಆ ಸಬ್ಸ್ಟ್ರೇಟ್ ಅಟ್ಯಾಚ್ ಆಗಬೇಕು, ದಟ್ ವಿಲ್ ಬಿ ಕಾಲ್ಡ್ ಆಸ್ ಬಯೋ ಎಲಿಮೆಂಟ್. ಇಲ್ಲಿ ನಾವೇನು ಯೂಸ್ ಮಾಡ್ತೀವಿ? ಆಕ್ಸಿಜನ್ ಕನ್ಸ್ಯೂಮಿಂಗ್ ಇಮ್ಮೊಬಿಲೈಸ್ಡ್ ಎನ್ಸೈಮ್ಸ್ನ ನಾವು ಬಯೋ ಎಲಿಮೆಂಟಾಗಿ ಯೂಸ್ ಮಾಡ್ಕೊತೀವಿ. ಓಕೆ, ಇದರಲ್ಲಿ ನಾವು ಆಕ್ಸಿಜನ್ ಕನ್ಸ್ಯೂಮಿಂಗ್ ಇಮ್ಮೊಬಿಲೈಸ್ಡ್ ಎನ್ಸೈಮ್ಸ್ನ ಮೊದಲು ಪ್ಲಾಟಿನಮ್ ಎಲೆಕ್ಟ್ರೋಡ್ ಇದ್ದಲ್ಲಿ ಪ್ಲೇಸ್ ಮಾಡ್ತೀವಿ. ಸೊ ಅದರಲ್ಲಿ ಹೆಸರಲ್ಲೇ ಇದ್ದಂಗೆ ಅದು ಆಕ್ಸಿಜನ್ ಎಲ್ಲ ಕನ್ಸ್ಯೂಮ್ ಮಾಡ್ತಾ ಹೋಗುತ್ತೆ. ಮೀನ್ಸ್ ಆ ಸ್ಯಾಂಪಲಲ್ಲಿ ಇರೋಂಥ ಆಕ್ಸಿಜನ್ ಅಷ್ಟೂ ಕೂಡ ಅದು ಕನ್ಸ್ಯೂಮ್ ಮಾಡ್ತಾ ಅಲ್ಲೇನಾಗುತ್ತೆ, ಓನ್ಲಿ ಅನಲೈಟ್ ಮಾತ್ರ ಮಿಕ್ಕತ್ತೆ. ಆವಾಗ ಯಾವಾಗ ಆಕ್ಸಿಜನ್ ಎಲ್ಲ ಕಡಿಮೆ ಆಗ್ತಾ ಹೋಗುತ್ತಲ್ಲ, ಆವಾಗ ಎಲೆಕ್ಟ್ರಿಕ್ ಕರೆಂಟು ಪ್ರೊಡ್ಯೂಸ್ ಆಗ್ತಾ ಬರುತ್ತೆ. ಎಲೆಕ್ಟ್ರಿಕ್ ಕರೆಂಟ್ ಜಾಸ್ತಿ ಆಗ್ತಾ ತನಕ ಅನ್ಕೋಬೇಕು ನಾವು, analyte concentration is more. This electric current is directly proportional to the analyte concentration. ಜಾಸ್ತಿ ಎಲೆಕ್ಟ್ರಿಕ್ ಕರೆಂಟ್ ಇತ್ತು ಅಂದರೆ ಅನಲೈಟ್ ಕಾನ್ಸಂಟ್ರೇಷನ್ ಇಸ್ ಆಲ್ಸೋ ಮೋರ್. ಸೊ ಮತ್ತು ಅದಷ್ಟೇ ಅಲ್ಲದೆ ಆಕ್ಸಿಜನ್ ಕಾನ್ಸಂಟ್ರೇಷನ್ ಈಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ದ ಅನಲೈಟ್ ಕಾನ್ಸಂಟ್ರೇಷನ್. ಆಕ್ಸಿಜನ್ ಕಾನ್ಸಂಟ್ರೇಷನ್ನು ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಆಗಿರುತ್ತೆ ಅನಲೈಟ್ ಕಾನ್ಸಂಟ್ರೇಷನ್ಗೆ. ಅಪ್ಲಿಕೇಶನ್ ಆಫ್ ದಿಸ್ ಬಯೋಸೆನ್ಸರ್ ಈಸ್ ಡಿಟೆಕ್ಷನ್ ಆಫ್ ಗ್ಲೂಕೋಸ್, detection of DNA and detection of binding drugs, DNA binding drugs. Next type is optical biosensors. ಇದರಲ್ಲಿ ಏನು ಮಾಡ್ತೀವಿ? ಬಯೋ ಎಲಿಮೆಂಟ್ ಯೂಸ್ಡ್ ಹಿಯರ್ ಈಸ್ ಇಮ್ಮೊಬಿಲೈಸ್ಡ್ ಎನ್ಸೈಮ್. ಇಮ್ಮೊಬಿಲೈಸ್ಡ್ ಎನ್ಸೈಮ್ ಏನಿರುತ್ತೆ ಅದು ಬಯೋ ಎಲಿಮೆಂಟಾಗಿ ಯೂಸ್ ಮಾಡ್ತೀವಿ. ಮತ್ತು ಟ್ರಾನ್ಸ್ಡ್ಯೂಸರ್ ಯಾವುದು ಅಂದರೆ ಆಪ್ಟಿಕಲ್ ಫೈಬರು. ಇಲ್ಲಿ ಆಪ್ಟಿಕಲ್ ಫೈಬರು ನಮಗೆ ಅನಲೈಟಿಂದು ಡಿಟೆಕ್ಷನ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಹೇಗೆ ಅವು ಅನಲೈಟ್ ಡಿಟೆಕ್ಷನ್ ಮಾಡುತ್ತೆ ಅಂದರೆ ಆನ್ ದ ಬೇಸಿಸ್ ಆಫ್ ಎಮಿಷನ್ ಆಫ್ ಲೈಟ್ ಎಷ್ಟು ಎಮಿಟ್ ಆಗುತ್ತೆ ಅನ್ನೋದ್ರ ಮೇಲೆ. ಮೀನ್ಸ್ ಸಿಗ್ನಲ್ ಬರೋದ್ರ ಬದಲು ಇಲ್ಲಿ ಲೈಟ್ ಎಮಿಷನ್ ಆಗ್ತಿರುತ್ತೆ, ಅದನ್ನು ನೋಡಿಬಿಟ್ಟು ಅನಲೈಟ್ ಡಿಟೆಕ್ಷನ್ ಮಾಡ್ತಾರೆ. ಅಥವಾ ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ನೋಡಿ ಡಿಟೆಕ್ಷನ್ ಮಾಡ್ಬೋದು, ಅಥವಾ ಫ್ಲೋರೆಸೆನ್ಸ್ನ ನೋಡಿ ಡಿಟೆಕ್ಷನ್ ಮಾಡ್ಬೋದು. ಅಪ್ಲಿಕೇಶನ್ ಅಂತ ಬಂದರೆ ಆಕ್ಸಿಜನ್ ಕಾನ್ಸಂಟ್ರೇಷನ್ ಡಿಟೆಕ್ಷನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಟು ಫೈಂಡ್ ಔಟ್ ದ ಕಾನ್ಸಂಟ್ರೇಷನ್ ಆಫ್ ಕಾರ್ಬನ್ ಡೈಆಕ್ಸೈಡು ಆ್ಯಂಡ್ ಟು ಡಿಟರ್ಮೈನ್ ದ pH ಆಫ್ ಬ್ಲಡ್. ಇವು ಮೂರಕ್ಕೆ ತುಂಬ ಇದನ್ನು ಅಪ್ಲೈ ಮಾಡ್ತಾರೆ. ನೆಕ್ಸ್ಟ್ ಟೈಪ್ ಈಸ್ ಕಲರಿಮೆಟ್ರಿಕ್ ಬಯೋಸೆನ್ಸರ್ಸ್. ಇದರಲ್ಲಿ ಬಯೋ ಎಲಿಮೆಂಟು ಮತ್ತು ಇಮ್ಮೊಬಿಲೈಸ್ಡ್ ಎನ್ಸೈಮೇ ಆಗಿರುತ್ತೆ. ಇಲ್ಲೇನು ಮಾಡ್ತೀವಿ ಅಂದರೆ ಈ ಬಯೋಸೆನ್ಸರ್ಸ್ ಮೆಷರ್ ಮಾಡುತ್ತೆ ಯಾವುದನ್ನು? ಹೀಟ್ ಜನ್ರೇಷನ್ ಆಗೋದನ್ನ ಅಥವಾ ಕಲರ್ ಜನ್ರೇಟ್ ಆಗೋದನ್ನ. ಅಂದರೆ ಯಾವಾಗ ಜನ್ರೇಟ್ ಆಗುತ್ತೆ ಅಂದರೆ ಎನ್ಸೈಮು ಸಬ್ಸ್ಟ್ರೇಟ್ ಇವೆರಡು ಇಂಟರ್ಯಾಕ್ಷನ್ ಆದಾಗ ಅಲ್ಲಿ ಒಂದು ಕಲರ್ ಫಾರ್ಮೇಷನ್ ಬರುತ್ತೆ. ಆ ಕಲರ್ನ ನಾವು ಹೇಗೆ ಡಿಟೆಕ್ಟ್ ಮಾಡ್ತೀವಲ್ಲ, ಮೀನ್ಸ್ ಕಲರಿಮೆಟ್ರಿ ಯೂಸ್ ಮಾಡಿಕೊಂಡು ಅದನ್ನು ಡಿಟೆಕ್ಟ್ ಮಾಡ್ತಾರೆ. ಯಾವಾಗ ಕಲರ್ ಬರುತ್ತೆ? ಓನ್ಲಿ ಸಬ್ಸ್ಟ್ರೇಟು ಮತ್ತು ಎನ್ಸೈಮ್ ಇಂಟ್ರಾಕ್ಷನ್ ಮಾಡಿದಾಗ ಮಾತ್ರ. ಆ ಕಲರ್ನ ಅಂದರೆ ಕಲರ್ ನೋಡಿ ಅದ್ರ ಕಾನ್ಸಂಟ್ರೇಷನ್ ಡಿಟೆಕ್ಟ್ ಮಾಡೋದಕ್ಕೆ ಕಲರಿಮೆಟ್ರಿಕ್ ಬಯೋಸೆನ್ಸರ್ಸ್ ಅಂತ ಕರಿತೀವಿ. ಅಪ್ಲಿಕೇಶನ್ ಏನು? ಟು ಡಿಟೆಕ್ಟ್ ದ ಕೊಲೆಸ್ಟ್ರಾಲ್ ಇನ್ ಬ್ಲಡ್, to detect the amino acid and sugar in sample. Next type is piezoelectric biosensors. ಇದರಲ್ಲಿ ಬಯೋ ಎಲಿಮೆಂಟ್ ಯಾವುದು ಅಂದರೆ ಇಮ್ಮೊಬಿಲೈಸ್ಡ್ ಆ್ಯಂಟಿಬಾಡೀಸ್ ಆಗಿರುತ್ತೆ. ಟ್ರಾನ್ಸ್ಡ್ಯೂಸರ್ ಯಾವುದು ಅಂದರೆ ಇಲ್ಲಿ ಗೋಲ್ಡ್ ಆಗಿರುತ್ತೆ. ಇದರಲ್ಲಿ ಏನು ಮಾಡ್ತೀವಿ ಅಂದರೆ ಮೊದಲು ಅನಲೈಟ್ನಾದರೂ ಎಕ್ಸ್ಪೋಸ್ ಮಾಡಿದರೆ ಏರಿಯಾ ಆಫ್ ಲೈಟಿಗೆ, ಒಂದು ಲೈಟ್ ಇರೋಂಥ ಏರಿಯಾಗೆ ನಾವು ಏನಾದರೂ ಅನಲೈಟ್ನ ಎಕ್ಸ್ಪೋಸ್ ಮಾಡ್ತೀವಿ ಅಂದರೆ ಆವಾಗ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಏನಾದರೂ ಇನ್ಫ್ಲೂಯೆನ್ಸ್ ಆಯಿತು ಅಂದರೆ ಆವಾಗ ವೈಬ್ರೇಟ್ ಆಗಿ ಸ್ಟಾರ್ಟ್ ಆಗುತ್ತೆ ಆ ಅನಲೈಟು. ಸೊ ಇಲ್ಲಿ ಗೋಲ್ಡ್ ಯೂಸ್ ಮಾಡಿಕೊಂಡು ಆ ಆ್ಯಂಗಲ್ನ ನಾವು ಅಂದರೆ ಎಲೆಕ್ಟ್ರಾನ್ ವೇವ್ಸ್ ಏನು ಎಮಿಟ್ ಆಗ್ತಿರುತ್ತಲ್ಲ ಅದ್ರ ಆ್ಯಂಗಲ್ನ ನಾವು ಡಿಟೆಕ್ಟ್ ಮಾಡ್ತಾ ಹೋಗ್ತೀವಿ. ಸೊ ಇಟ್ ಈಸ್ ಕಾಲ್ಡ್ ಆಸ್ ಪೈಜೋ ಎಲೆಕ್ಟ್ರಿಕ್ ಬಯೋಸೆನ್ಸರ್ಸ್.
ಇದ್ರ ಅಪ್ಲಿಕೇಶನ್ ಏನು ಅಂದರೆ ಡಿಟೆಕ್ಷನ್ ಆಫ್ ಆ್ಯಂಟಿಜನ್ ಪ್ರೆಸೆಂಟ್ ಇನ್ ದ ಸ್ಯಾಂಪಲ್. ಸೊ ಇಲ್ಲಿಗೆ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಆಫ್ ಫಸ್ಟ್ ಯೂನಿಟ್ ಡಿಸ್ಕಸ್ ಮಾಡಾಯಿತು. ಓಕೆ, ಮತ್ತು 5 ಮಾರ್ಕ್ಸಿಂದ ಕೂಡ ನಾನು ನಿನ್ನೆ ಆಲ್ರೆಡಿ ಒಂದು ಎಕ್ಸ್ಪ್ಲೇನ್ ಮಾಡಾಗಿದೆ. ಅದರಲ್ಲಿ ಫ್ಲೋ ಚಾರ್ಟ್ ಇದೆ ಅಂತ ಹೇಳ್ಬಿಟ್ಟು ಅಷ್ಟನ್ನು ಬರೀಬೇಡಿ, ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತು ನೆಕ್ಸ್ಟ್ ಯೂನಿಟ್ದು ಒಂದಿಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಇತ್ತು ಮತ್ತೆ ಬರ್ತೀನಿ. ಅಂಟಿಲ್ ದೆನ್ ಟಾಟಾ, ಬಾಯ್ ಬಾಯ್, ಕೀಪ್ ಸಪೋರ್ಟಿಂಗ್.